ನಮಸ್ಕಾರ ರೀ. ನಮ್ಮ ಸಾಮಾಜಿಕ ವ್ಯವಸ್ಥೆಯೊಳಗೆ ಯಾವಾಗಲೂ ನಾವು ಪುರುಷ ಪ್ರಾಧಾನ್ಯತೆಯನ್ನು ಕಾಣ್ತೀವಿ. ಅಡುಗೆ ಮನ್ಯಾಗ 2 ಹೊತ್ತು ಬೇಯಿಸಾಕಿ ಬೇಯಾಕಿ ಎಣ್ಣೆ ಆಗಿದ್ರೂ ನಳ ಮಹಾರಾಜ ಅಂತ ಬಂದಾಗ ಭೀಮ ಮಹಾಶಯನೇ ಮುನ್ನೆಲೆಗೆ ಬರ್ತಾನೆ. ಆದ್ರೆ ಇಂಥ ತಾರತಮ್ಯ ಇಲ್ಲದೆ ಪುರುಷರಷ್ಟೇ ಸ್ತ್ರೀಗೂ ಸಮಾನತೆ ಕೊಟ್ಟಂಥ ಸಮುದಾಯ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ನಮ್ಮ ಶರಣರ ಬಳಗ. ಇಲ್ಲಿ ಒಂದು ವೃತ್ತಿಯನ್ನು ಹೆಣ್ಣಿನ ಮೂಲ ವೃತ್ತಿಯನ್ನಾಗಿ ಗುರುತಿಸಿ ಹೆಣ್ಣಿಗೂ ಪುರುಷನಷ್ಟೇ ತಕ್ಕುದಾದ ಸ್ಥಾನಮಾನಗಳನ್ನು ಕೊಟ್ಟಾರ. ಯಾವ ಕಾಯಕ ಅದು ಅಂತಂದ್ರೆ ಕದಿರು ಕಾಯಕ. ಆ ಶರಣೆಯನ್ನು ಕದಿರ ಕಾಯಕದ ಕಾಳವ್ವೆ ಅಂತ ಗುರುತಿಸಲ್ಪಡ್ತಾರೆ. ನಮಸ್ಕಾರ ರೀ. ಶ್ರಾವಣ ವಚನ ವಾಚನ 9ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕದಿರು ಕಾಯಕ ಅಂತಂದ್ರೆ ರಾಟೆಯಿಂದ ನೂಲನ್ನು ತೆಗೆಯುವ ಕಾಯಕ. ಕಾಳವ್ವೆ ಮಾಡ್ತಿದ್ದದ್ದು ರಾಟೆಯಿಂದ ನೂಲನ್ನು ತೆಗೆಯುವುದು. ಜಾತಿ ವ್ಯವಸ್ಥೆ ತೀರಾ ಉನ್ನತ ಮಟ್ಟದೊಳಗಿದ್ದಂಥ ಆ ಕಾಲದೊಳಗೆ, ಈಗಿನ ಕಾಲದಾಗೂ ಐತಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಆ ಕಾಲದೊಳಗೆ ಯಾರು ಜಾತಿವಾದಿಗಳಿದ್ರು ಅವರಿಗೆ ತನ್ನ ಒಂದೇ ಒಂದು ವಚನದ ಮುಖಾಂತರ ಕಾಳವ್ವೆ ಒಂದು ಉತ್ತರನ ಕೊಡ್ತಾಳೆ. ಆ ಉತ್ತರ ಈ ವಚನನೇ ಆಗದ. ವಚನ ಹಿಂಗದ ಕೇಳ್ರಿ. ನಾ ತಿರುಹುವ ರಾಟೆಯ ಕುಲ ಜಾತಿಯ ಕೇಳಿರಣ್ಣ, ಅಡಿಯ ಹಲಗೆ ಬ್ರಹ್ಮ, ತೋರಣ ವಿಷ್ಣು, ನಿಂದ ಬೊಂಬೆ ಮಹಾರುದ್ರ, ರುದ್ರನ ಬೆಂಬಳಿಯವೆರಡು ಸೂತ್ರ ಕರ್ಣ, ಅರಿವೆಂಬ ಕದಿರು ಭಕ್ತಿಯೆಂಬ ಕೈಯಲ್ಲಿ ತಿರುಹಲಾಗಿ, ಸುತ್ತಿತ್ತು ನೂಲು ಕದಿರು ತುಂಬಿತ್ತು, ರಾಟೆಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ, ಇನ್ನೇವೆ ಕದಿರ ರೆಮ್ಮಿಯೊಡೆಯ ಗುಮ್ಮೇಶ್ವರ. ರಾಟೆಯನ್ನು ಗಾಂಧೀಜಿಯವರು ಶ್ರಮ ಸಂಸ್ಕೃತಿಯ ಪ್ರತೀಕವಾಗಿ ಒಂದು ಕಾಲದಾಗ ತಿರುಗಿ ಭಾರತಕ್ಕೆ ಸ್ವತಂತ್ರ ಮತ್ತು ಸ್ವಾಭಿಮಾನದ ಗುರುತನ್ನು ಅಷ್ಟೇ ಅಲ್ಲದೆ ಸ್ವದೇಶಾಭಿಮಾನವನ್ನು ತಂದುಕೊಟ್ಟಿದ್ರು. ಅದೇ ರಾಟೆಯನ್ನು ಅವ್ರಿಗಿಂತ ಭಾಳ ವರ್ಷದ ಹಿಂದೆಯೇ ತನ್ನ ವೃತ್ತಿಯ ಒಂದು ಶಕ್ತಿಯನ್ನಾಗಿ ಬಳಸ್ಕೊಂಡಂಥ ಕಾಳವ್ವೆ ಹೇಳ್ತಾಳೆ, ರಾಟೆಯ ಅಡಿ ಏನದಲ್ಲ ಅದು ಬ್ರಹ್ಮ, ಅದರ ಹಲಗೆ ಏನದಲ್ಲ ಅದು ಬ್ರಹ್ಮ, ಅದರ ತೋರಣ ವಿಷ್ಣು, ಅದರಿಂದ ನಾನು ನೂಲು ನೋಯ್ತೀನಲ್ಲ ಅದೇ ಮಹಾರುದ್ರ ಶಿವ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಈ ಸೃಷ್ಟಿ ಸ್ಥಿತಿ ಲಯಗಳನ್ನು ತನ್ನ ಕಾಯಕದೊಳಗೆ ಕಂಡುಕೊಂಡು ಪಾರಮಾರ್ಥವನ್ನು ತನ್ನ ನಿತ್ಯದ ಬದುಕಿಗೆ ಹೋಲಿಸ್ಕೊಂಡು ಹೇಳುವಂಥ ಆಕೆಯ ಚಾಕಚಕ್ಯತೆಗೆ ಇವತ್ತಿನ ನಾವು PhD ಓದಿದಂಥ ದಿಟ್ಟರು ಕೂಡ ಬೆರಗಾಗಬೇಕಾಗ್ತದೆ, ಬಾಯಿ ಮೇಲೆ ಬೆರಳಿಡಬೇಕಾಗ್ತದೆ. ಎಂಥ ಶಾಣೆ ಇದ್ದರ್ರಿ ನಮ್ಮ ಶರಣೆಯರು. ನನಗಂತೂ ಶರಣೆಯರ ಬದುಕನ್ನು ಓದಿದಾಗ ಅವರೊಂದೊಂದು ವಚನ ಓದ್ಲಿಕ್ಕೆ ನಮಗೆ 10 ದಿನ ಟೈಮ್ ಬೇಕಾಗ್ತದೆ ಅರ್ಥ ಮಾಡ್ಕೊಳಿಕ್ಕೆ. ಅವರು ಅದೆಷ್ಟು ಅನುಭವವನ್ನು ಗಳಿಸ್ಕೊಂಡಿದ್ರು. ಜಾತಿ ಕೇಳ್ತಿಯಲ್ಲಪ್ಪ, ಹೇಳ್ತೀನಿ ಬಾ, ನಾನು ನೂಲು ರಾಟಿ ಅದಲ್ಲ ಅದೇ ನನ್ನ ಜಾತಿ ಹೇಳ್ತದ, ಇದು ಬ್ರಹ್ಮನೂ ಹೌದು ವಿಷ್ಣುನೂ ಹೌದು ಮಹೇಶ್ವರನೂ ಹೌದು, ನೀವು ಯಾವ ದೇವರಿಗೆ ಸೀಮಿತ ಅದೀರಿ, ನಿಮ್ಮ ಜಾತಿ ಯಾವುದು, ಈಗ ನನ್ನ ಜಾತಿ ಯಾವುದು ಅಂತ ನೀವು ಹೇಳ್ತೀರಿ ಅಂತ ಕೇಳ್ತಾಳ. ಆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ತನ್ನ ವಚನದಾಗ ಮತ್ತೆ ಹೇಳ್ತಾಳ, ನಾ ಏನು ಈ ನೂಲು ತೆಗಿತೀನಲ್ಲ ಅದನ್ನು ಹೆಂಗೆ ತೆಗಿತೀನಿ, ಅರಿವು, ನನ್ನಲ್ಲಿ ಜ್ಞಾನ ಇಟ್ಕೊಂಡು ಸಮಾನತೆಯ ಸತ್ಯತೆಯ ಶುದ್ಧತೆಯ ಜ್ಞಾನ ಇಟ್ಕೊಂಡು ನಾನು ನೂಲು ರಾಟೆ ತಿರುವುತ್ತೀನಿ. ಆ ಭಕ್ತಿ ಎಂಬ ನೂಲು ಬರ್ತದೆ, ಅವಾಗ ಹೊರಗೆ ಬರ್ತದಲ್ಲ ನೂಲು, ಸಾಮಾನ್ಯದ ನೂಲಲ್ಲ, ಅದು ಭಕ್ತಿ ಎಂಬ ನೂಲು. ಆ ನೂಲು ತುಂಬಿತು ಅಂತಂದ್ರೆ ನಾ ಅತಿ ಆಸೆಗೊಳಗಾಗೋದಿಲ್ಲ, ಬಿಟ್ಟು ಬಿಡ್ತೀನಿ ತಿರುವುದು. ಅದು ಹೆಚ್ಚಾದದ್ದು ನನಗೆ ಸಲ್ಲೋದಿಲ್ಲ, ಅದಕ್ಕೆ ಶಿವ ಸಿಟ್ಟಿಗೆ ಇರ್ತಾನೆ, ನನಗೆ ದುರಾಸೆ ಇಲ್ಲ, ನನ್ನ ಆತ್ಮತೃಪ್ತಿಗೆ ನನ್ನ ಬದುಕಿಗೆ ಎಷ್ಟು ಬೇಕು ಅಷ್ಟನ್ನು ಗಳಿಸ್ಕೊಡ್ತೀನಿ ಸಾಕು ಅಂಥೇಳಿ. ಇಂಥ ಸಾಕ್ಷಾತ್ಕಾರ ನಮ್ಮಲ್ಲಿ ಯಾವಾಗ ಬರಬೇಕು? ಇವತ್ತಿನ ಎಂತೆಂಥ ಸ್ವಾಮಿಗಳಿಗೂ ಎಂಥೆಂಥ ಪಂಡಿತರಿಗೂ ನಮ್ಮ ಶರಣರಿಗೆ ಇದ್ದಂಥ ಆ ಬದುಕಿನ ಜ್ಞಾನ ಕಂಡುಕೊಳ್ಳಿಕ್ಕೆ ಅಸಾಧ್ಯ ಅಥವಾ ಕಷ್ಟ ಸಾಧ್ಯ ಅಂತ ನನಗನ್ನಿಸ್ತದೆ. ನಿಮ್ಮ ರಾಟೆಯನ್ನು ನೂಲುವ ಅಥವಾ ಯಾರ್ದಾದ್ರೂ ರಾಟೆ ಮೇಲೆ ಪ್ರೀತಿ ಉಳ್ಳಂಥ ನಿಮ್ಮ ಸ್ನೇಹಿತ ಬಳಗಕ್ಕೆ ಈ ವಚನವನ್ನು ಶೇರ್ ಮಾಡಿರಿ. ನಾಳಿನ ದಿನ ಇನ್ನೊಬ್ಬ ಶರಣೆಯ ಮತ್ತೊಂದು ಚಂದದ ವಚನದೊಟ್ಟಿಗೆ ಸಿಗ್ತೀನಿ. ಅಲ್ಲಿ ತನಕ ಶರಣಾರ್ಥಿ.